ಅರೆ ಹೇಳಿಲ್ವಾ? ನಮಸ್ಕಾರ. ನಮಸ್ಕಾರ. ಗುಡ್ ಆಫ್ಟರ್ನೂನ್ ಅಂತ. ಓಕೆ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಸ್ಟಾಫ್ ಮೆಂಬರ್ಸ್, ಟೀಚರ್ಸ್. ವಿಜಯ್ ಸಿಸ್ಟರ್ ಇಸ್ ಹಿಯರ್, ವಿಜಯ್ ಫಾದರ್ ಇಸ್ ಹಿಯರ್. ನಮಸ್ತೆ ಮೇಡಮ್. ಸೊ ಆಲ್ ದ ಸ್ಟೂಡೆಂಟ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು, ನಮಸ್ಕಾರ. ಒಂದು ಊರಿಗೆ ಹೆಂಗೆ ಟೆಂಪಲ್, ನಮ್ಗೆ ಜಾಸ್ತಿ ಕನ್ನಡ ಬರಲ್ಲ ಬಟ್ ಟ್ರೈ ಮಾಡ್ತೀನಿ. ಓಕೆ ಒಂದು ಊರಿಗೆ ಹೆಂಗೆ ಟೆಂಪಲ್ ಇಂಪಾರ್ಟೆಂಟು, ಅದೇ ಥರ ಒಂದು ಸ್ಕೂಲ್ಗೆ ಇಲ್ಲ ಮನೆಗೆ ಶೌಚಾಲಯ ತುಂಬ ಇಂಪಾರ್ಟೆಂಟ್. ಕರೆಕ್ಟಾ? ರೈಟ್. ಟೆಂಪಲ್ಗೆ ಹೋಗಿದ್ರೆ ಮನೆ ನೆಮ್ಮದಿ ಸಿಗ್ತೆ, ರೈಟ್. ನಮ್ಗೆ ನಿಧಾನ ಸಿಗ್ತೆ, ಡಿಸಿಪ್ಲಿನ್ ಬರುತ್ತೆ, ಕರೆಕ್ಟ್. ಅದೇ ಥರ ನಾವು ಶೌಚಾಲಯ ಕ್ಲೀನಾಗಿದ್ದರೆ ನಮಗೇನು ಡಿಸೀಸ್ ಬರೋಲ್ಲ, ರೈಟ್. ನಾವು ನೀಟಾಗಿ ಮೇಂಟೈನ್ ಮಾಡಬೇಕು ಅಲ್ವಾ? ಒಂದಕ್ಕೊಂದು ರೀಸನ್ ಇದೆ. ಸೊ ಶೌಚಾಲಯ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ರೈಟ್. ಸೊ ನೋಡಿ, ನಾವೆಲ್ಲ ನಿನ್ನೆ ಸಾಯಂಕಾಲ 5 ಗಂಟೆಗೆ ಮಳೆ ಬಿಟ್ಟು ಬಂದಿದ್ದೀವಿ ಅಲ್ಲಿಂದ ಇಲ್ಲಿ, ರೈಟ್. ನಮಗೇನದರಲ್ಲಿ ಏನೋ ಯೂಸ್ ಇಲ್ಲ, ಏನೂ ಇಲ್ಲ. ನಮ್ಮ ಫ್ಯಾಮ್ಲಿ ಎಲ್ಲ ಅಲ್ಲಿ ಬಿಟ್ಟು ಅಲ್ಲಿಂದ ಇಷ್ಟು ದೂರ ಬಂದಿದ್ವಿ. ನಮ್ಮ ಕಂಪ್ನಿ ಏನು ಎಕ್ಸ್ಟ್ರಾ ಏನು ಕೊಡಲ್ಲ ನಮ್ಗೆ ಇಲ್ಲಿ ಬಂದು ಹೋಗೋಕ್ಕೆ, ರೈಟ್. ಬಟ್ ಏನಂದರೆ ನಮ್ಮ ಟೈಮಲ್ಲಿ, ನಮ್ಮ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಥರ ಫೆಸಿಲಿಟೀಸ್ ಇರಲ್ಲ. ನಮ್ಗೆ ಇಲ್ಲಿ ಬಂದು ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೆಲ್ಲ ಈ ಥರ ಫೆಸಿಲಿಟಿ ಸಿಗ್ತದೆ, ನಮ್ಗೆ ಸ್ವಲ್ಪ ಖುಷಿ ಆಗುತ್ತೆ, ಅದಕ್ಕೆ ಬೇರೆ ಏನಿಲ್ಲ. ಸೊ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಎಷ್ಟು ಇಂಪಾರ್ಟೆನ್ಸ್ ಶೌಚಾಲಯ ಅಂತ. ನಿಮ್ಮ ಹತ್ರ ಇದೆ ರೆಸ್ಪಾನ್ಸಿಬಿಲಿಟಿ, ಅದೇ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು, ನಾವೆಲ್ಲ ಯಾವುದಕ್ಕೆ ಶೌಚಾಲಯ ಸ್ಕೂಲ್ಗೆ ಬರ್ತೀರಾ? ವಾಟ್ ಈಸ್ ಅ ಪರ್ಪಸ್? ಕಾರಣ ಏನು ಸ್ಕೂಲ್ಗೆ ಬರೋಕ್ಕೆ?